शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಅವರು ಬಂದಿದ್ದಾರೆ ಈಗ ಪಾತ್ರೆಗೆ ಹೋಗಿ ನಡೆಸಿಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ಅಣ್ಣಾರಾಯವರು ಲಕ್ಷ್ಮಣ ಅವರು ದಯವಿಟ್ಟು ಬನ್ನಿ. ಅವ್ರದ್ದೊಂದು ಚೇರ್ ಓಕೆ ಸ್ನೇಹಿತರೆ, ನಾವೀ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿ ಪೂಜಾರಿ ಮತ್ತು ಅಲ್ಲಿಯ ಜಿಲ್ಲಾ ಮುಖಂಡರು ಗೌರಮ್ಮ ಮತ್ತು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸಂಘಟನೆಯು ಸುನಂದ ಮತ್ತು ಕಾರ್ಯದರ್ಶಿ ಅಶ್ವಿನಿ ಮತ್ತು ಖಜಾಂಚಿಗಳು ಪ್ರತಿಭಾ ಮತ್ತು ನಮ್ಮ ಹಿರಿಯ ನಾಯಕರು ಬೇವಿವಾಣಿ ಮತ್ತು ಸರಸ್ವತಿ ಭಟ್ ಮತ್ತು ನಮ್ಮ CITನ ಹಿರಿಯ ನಾಯಕರಾಗಿರುವಂಥ ಲಕ್ಷ್ಮಣ ಅಂದ್ರಾಳ್ ಮತ್ತು ಅಣ್ಣಾರಾಯವರು ಇದ್ದಾರೆ. ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅಂಗನವಾಡಿ ನೌಕರರ ವಿಭಾಗ ಮಟ್ಟದ ಈ ಒಂದು ಶಿಬಿರಗಳನ್ನು ನಡೆಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಜುಲೈ 9ನೇ ತಾರೀಕಿಗೆ ನಾವು ಇಡೀ ದೇಶದಲ್ಲಿ ಅಂಗನವಾಡಿಯವರು ಕೆಲಸ ನಿಲ್ಲಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಈ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಭಾಳ ಪ್ರಮುಖವಾಗಿ ಅಂಗನವಾಡಿಯಾಗಿ ನಾವೊಂದು 4-5 ಬೇಡಿಕೆಗಳನ್ನು ಈ ಮುಷ್ಕರದಲ್ಲಿ ಇಟ್ಟಿದ್ದೀವಿ. ಪ್ರಮುಖವಾದಂಥ ಡಿಮ್ಯಾಂಡ್ ಏನು ಅಂತ ಹೇಳಿದರೆ, 2018ರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಕೇಂದ್ರ ಸರ್ಕಾರ ಒಂದು ಸಿಂಗಲ್ ರೂಪಾಯಿಯನ್ನು ಕೂಡ ಹೆಚ್ಚಳ ಮಾಡಲಿಲ್ಲ. ಬದಲಿಗೆ ಅವರು ಹೊಸ ಟೆಕ್ನಾಲಜಿಯನ್ನು ತಗೊಂಡು ಬಂದು ಕೆಲಸವಾದ ಒತ್ತಡವನ್ನು ಏರ್ತಾ ಇದ್ದಾರೆ ಹೊರತಾಗಿ ಅವರು ಬೆಲೆ ಏರಿಕೆಯ ಆಧಾರದಲ್ಲಿ ಏನು ಗೌರವಧನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಆ ಒಂದು ಕೆಲಸಕ್ಕೆ ಅವರೇನು ಕೂಡ ಹೋಗಲಿಲ್ಲ. ಮತ್ತು ಇನ್ನೊಂದು ನಿಮಗೆ ಭಾಳ ಮುಖ್ಯವಾಗಿ, ಇವತ್ತು ರಾಜ್ಯ ಸರ್ಕಾರ ನಮಗೆ 12,000 ರೂಪಾಯಿ ಪ್ರಸ್ತುತ ಅಂಗನವಾಡಿ ವರ್ಕರ್ಗೆ ಸಂಬಳ ಇದೆ. ಅದರಲ್ಲಿ 6ರಿಂದ 7,000 ರೂಪಾಯಿ ನಮ್ಮ ಹೆಲ್ಪರ್ಗೆ ಸಂಬಳ ಇದೆ. ಆ 12,000 ರೂಪಾಯಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇವಲ 2,700 ರೂಪಾಯಿ ಮಾತ್ರ ಟೋಟಲ್ ಪೇಮೆಂಟಲ್ಲಿ. ಇನ್ನು ಮತ್ತು ನಮ್ಮ ಹೆಲ್ಪರ್ಗೆ ಕೊಡೋದು 1,300 ರೂಪಾಯಿ. ಸೊ ನೀವೊಂದು ಯೋಚನೆ ಮಾಡಿ, ನಮ್ಮ ICDSಗೆ ಇವತ್ತು 50 ವರ್ಷ ಆಗಿದೆ. ಅಕ್ಟೋಬರ್ 2025 ಬಂದರೆ 50 ವರ್ಷ ಕಂಪ್ಲೀಟ್ ಆಗುತ್ತೆ. 50 ವರ್ಷದ ಒಳಗಡೆ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಇವರ ಕಾರ್ಯಕರ್ತರಿಗೆ ಕೊಡುವಂಥದ್ದು 2,700 ರೂಪಾಯಿ ಕೊಟ್ಟು ಇವತ್ತು ಮಹಿಳೆಯರ ಬದುಕಿನ ಬಗ್ಗೆ, ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ಮತ್ತು ಸಿಂಧೂರ ಅಂತ ಹೇಳಿ ಯುದ್ಧಕ್ಕೂ ಕೂಡ ಹೆಸರಿಟ್ಬಿಟ್ಟು ಮಾತಾಡ್ತಾರೆ. ಆದರೆ ನಿಜವಾಗಲೂ ಕೂಡ ಇವತ್ತು ಯಾರು ತಳಹಂತದಲ್ಲಿ ದೇಶದ ಮಕ್ಕಳನ್ನು ಪೋಷಣೆ ಮಾಡಿ ಸಲ್ಲಿಸ್ತಾ ಇದ್ದಾರೆ ಅವರು ಮಾತ್ರ ಮತ್ತಷ್ಟು ಅಪೌಷ್ಟಿಕತೆಗೆ ಒಳಗಾಗುವ ರೀತಿಯ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ಎರಡನೇದು, ಅಂಗನವಾಡಿಗಳಿಗೆ ಬರ್ತಾ ಇರ್ತಕ್ಕಂಥ ಆಹಾರ ಸಾಮಗ್ರಿಗಳೇನಿದ್ದಾವೆ ಅದರಲ್ಲೂ ಕೂಡ 2018ರಲ್ಲೇ ಕೇಂದ್ರ ಸರ್ಕಾರ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿರೋದು. ಸೊ ಆವಾಗ ಕೊಟ್ಟಿದ್ದು ನಮಗೆ ಬರೀ 8 ರೂಪಾಯಿ. ಇವತ್ತಿಗೆ 7 ವರ್ಷ ಆಯಿತು. 7 ವರ್ಷದಲ್ಲಿ ಈ ಯೂನಿಟ್ ಕಾಸ್ಟನ್ನು ಅವರು ರಿವೈಸ್ ಮಾಡಲಿಲ್ಲ. ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಧಾರದಲ್ಲಿ ಇವತ್ತು ಅಂಗನವಾಡಿಗಳಿಗೂ ಕೂಡ ಕ್ವಾಲಿಟಿ ಆಫ್ ಫುಡ್ಡಿನ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಮತ್ತು ಮುಂದೇದು ಏನಂದರೆ, ಈ ಒಂದು ಅಂಗನವಾಡಿ ಫುಡ್ಗೂ ಕೂಡ GST ಹಾಕಿದ್ದಾರೆ. ಸೊ GST ಹಾಕಿರೋದ್ರಿಂದ ಮತ್ತಷ್ಟು ಅದರ ಒಂದು ಗುಣಮಟ್ಟ ಏನಾಗ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡ್ಬೋದಾಗಿದೆ. ಆಮೇಲೆ ICDS ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ದೇಶದ ಬೆಳವಣಿಗೆಯಲ್ಲಿ ಇವತ್ತು ವಹಿಸ್ತಾ ಇದ್ರು ಕೂಡ ಅದಕ್ಕೆ ಕೊಡಬೇಕಾಗಿರುವಂಥ ಬಜೆಟ್ ಏನಿದೆ ಅದನ್ನು ಅವರು ಇದೇನು ಹೆಚ್ಚಳ ಮಾಡ್ತಾ ಇಲ್ಲ. ಶೇರು ಆಲ್ರೆಡಿ ನಿಮಗೆ ಗೊತ್ತಿದೆ, ಶೇರಿಂಗ್ ರೇಟ್ ಏನಿದೆ ಅದು ಕಡಿಮೆ ಆಗಿದೆ. ಆದರೆ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಸೊ ಆ 60%ಅನ್ನು ಕೊಡಲಿಕ್ಕೂ ಕೂಡ ಇವತ್ತು ಭಾಳಷ್ಟು ಮಾನದಂಡಗಳನ್ನು ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಆಫ್ಟರ್ ಕರೋನಾ ಪೋಷನ್ ಟ್ರ್ಯಾಕರ್ ಅಂತೇಳಿ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಗನವಾಡಿಯಲ್ಲಿ. ಆ ಪೋಷನ್ ಟ್ರ್ಯಾಕರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿ ಫಲಾನುಭವಿಗಳಿಗೆ ನಾವೇನು ಫುಡ್ಡನ್ನು ಕೊಡ್ತೀವಿ, ಸೊ ಅವರ ಒಂದು ಮುಖವನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಮೊಬೈಲ್ನಲ್ಲಿ ಸೆರೆ ಹಿಡಿದು ಅವರಿಗೆ ಅಪ್ಡೇಟ್ ಮಾಡಬೇಕು. ಸೊ ಈಗ ನಮಗೆ ಬರ್ತಾ ಇರುವಂಥ ಪ್ರಾಯೋಗಿಕ ಸಮಸ್ಯೆಗಳೇನಂತ ಹೇಳಿದ್ರೆ, ಈಗ 9 ತಿಂಗಳ ಗರ್ಭಿಣಿ ಇರ್ತಾಳೆ, ಆ ಗರ್ಭಿಣಿಯ ಗಂಡ ಎಲ್ಲೋ ಇರ್ತಾನೆ, ಆ ಗರ್ಭಿಣಿಯ ಹೆಸರಲ್ಲಿ ಮೊಬೈಲ್ ಇರಲ್ಲ. ಈಗ ನಾವು ಆ ಗರ್ಭಿಣಿಗೆ ಫುಡ್ ಕೊಡಬೇಕು ಅಂತ ಹೇಳಿದ್ರೆ ಈ ಒಂದು ಇವತ್ತು ಬಂದಿರುವ ಟೆಕ್ನಾಲಜಿಯ ಪ್ರಕಾರ ಸೊ ಅವರದ್ದು ಆಧಾರ್ ಕಾರ್ಡ್ ನಂಬರನ್ನು ನಾವು ಎನ್ರೋಲ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎನ್ರೋಲ್ ಮಾಡಿದ್ಮೇಲೆ OTP ಅವರ ಸ್ವಂತ ಮೊಬೈಲ್ಗೆ ಬರುತ್ತೆ. ಅದು 3 ಸಾರಿ OTPಯನ್ನು ಬರುತ್ತೆ.
ಆ OTPಯನ್ನು ಅವರು ಅಂಗನವಾಡಿ ವರ್ಕರ್ಗೆ ಹೇಳಬೇಕು. ಹೇಳಿದಾಗ ಮಾತ್ರನೇ ಆ ಮುಖವನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಆಗುವಂಥದ್ದು ಮತ್ತು ಅವರಿಗೆ ಕಳಿಸ್ಲಿಕ್ಕೆ ಆಗುವಂಥದ್ದು ಮತ್ತು ಫುಡ್ ಕೊಡೋಕ್ಕಾಗುವಂಥದ್ದು. ಈಗ ಆ ಕ್ಯಾಪ್ಚರ್ ಸಿಸ್ಟಮ್ ಮಾಡಲಿಲ್ಲ ಅಂತ ಹೇಳಿದರೆ ಮುಂದಿನ ತಿಂಗಳಿಂದ ಆ ಗರ್ಭಿಣಿ ಹೆಸರು ಅಲ್ಲಿ ಡಿಲೀಟ್ ಆಗುತ್ತೆ. ಅಂದರೆ ಅವಳಿಗೆ ಫುಡ್ ಕೊಡೋಕ್ಕಾಗಲ್ಲ. ಅದು ಗರ್ಭಿಣಿ ಇರ್ಬೋದು, ಬಾಣಂತಿ ಇರ್ಬೋದು, ಮಗು ಇರ್ಬೋದು. ಸೊ ಈ ಥರದ ಒಂದು ಇದನ್ನು ತಂದಿದ್ದಾರೆ. ಈ ಆಸ್ಪೆಕ್ಟು ಅವರೇನು ಹೇಳ್ತಾ ಇದ್ದಾರೆ, ಕರಪ್ಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕರಪ್ಷನ್ನು ನಿಲ್ಲಬೇಕು. ಕರಪ್ಷನನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮಗಳನ್ನು ಅಡ್ಮಿನಿಸ್ಟ್ರೇಟಿವ್ ಆಗಿ ಇಡೀ ವ್ಯವಸ್ಥೆಯಾಗಿ ಅದನ್ನು ತಗೊಳ್ಬೇಕು ಆಯಿತಾ. ಆದರೆ ಅದನ್ನು ಬಿಟ್ಟುಕೊಟ್ಟು ಇವತ್ತು ನಮಗೆ 2013ರ ಆಹಾರ ಭದ್ರತಾ ಕಾಯ್ದೆ ಇದೆ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಹೇಳುತ್ತೆ, ಇದರಲ್ಲಿ ಪ್ರತಿ ಫಲಾನುಭವಿ, ಈ ಆ್ಯಕ್ಟ್ ಬಂದಿರೋದೆ ಯಾವುದೇ ಮಗು ಅಥವಾ ಯಾರು ಫಲಾನುಭವಿಗಳಿದ್ದಾರೆ ಅವರು ಅಪೌಷ್ಟಿಕತೆಯಿಂದ ಬಳಲಬಾರ್ದು, ಪ್ರತಿನಿತ್ಯ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಈ ಒಂದು ಆ್ಯಕ್ಟ್ ಹೇಳುತ್ತೆ. ಸೊ ಇವತ್ತು ಅವರು ತಂದಿರುವಂಥ ಪೋಷಣ್ ಟ್ರ್ಯಾಕರು ಈ ಆ್ಯಕ್ಟಿನ ಆಶಯಕ್ಕೆ ವಿರುದ್ಧವಾಗಿದೆ. ಸೊ ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದೇನೆಂದರೆ, ಭ್ರಷ್ಟಾಚಾರವನ್ನು ನೀವು ಪೋಷಣ್ ಟ್ರ್ಯಾಕರ್ ತಗೊಂಡು ಬರೋದ್ರಿಂದ ಅದನ್ನು ಮಾಡಲಿಕ್ಕಾಗಲ್ಲ, ಏನು ನಿಲ್ಲಿಸ್ಲಿಕ್ಕಾಗಲ್ಲ. ಅದ್ರ ಬದಲಿಗೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನು ನೀವು ಸ್ಟ್ರಿಕ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಪೋಷಣ್ ಟ್ರ್ಯಾಕರ್ ಆಗಿ ಫಲಾನುಭವಿಗಳಿಗೆ ನಾವೇನು ಇವತ್ತು ಬೆನಿಫಿಟ್ ಕೊಡ್ತಾ ಇದ್ದೀವಿ, ಆ ಬೆನಿಫಿಟನ್ನು ನಿಲ್ಲಿಸುವಂಥ ಕಾರ್ಯವನ್ನು ನಿಲ್ಲಿಸಬೇಕು ಕೇಂದ್ರ ಸರ್ಕಾರ ಅನ್ನೋದು ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದರಿಂದ ಅಂಗನವಾಡಿ ವರ್ಕರ್ಸ್ಗೆ ತುಂಬ ಮಾನಸಿಕವಾದಂಥ ಒಂದು ಒತ್ತಡ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಇತ್ತೀಚೆಗೆ ಬಂದ ಆಮೇಲೆ ಮತ್ತೆ 85 ಅಲ್ಲಿ ಸೇರಿರುವಂಥವ್ರು ಮತ್ತು 90s ಅಲ್ಲಿ ಸೇರಿರುವಂಥವರ ಕ್ವಾಲಿಫಿಕೇಶನ್ SSLC ಮಾತ್ರನೇ ಇರುವಂಥದ್ದು ನಮಗೆ. ಸೊ ಆವತ್ತಿನ ಎಜುಕೇಷನ್, ಆವತ್ತಿನ ಅವರ ತಿಳುವಳಿಕೆಯ ಮಟ್ಟ ಇವತ್ತಿನ ಟೆಕ್ನಾಲಜಿಯನ್ನು ಏನು ಅರ್ಥೈಸ್ಕೊಂಡು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದು ತುಂಬ ಕಷ್ಟ ಇದೆ. ಮತ್ತು ಇನ್ನೊಂದು ನಮಗೆ ಕೊಟ್ಟಿರುವಂಥ ಮೊಬೈಲ್ಗಳೇನಿದ್ದಾವೆ ಅದು 3G, 4G, 5G ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡಲ್ಲ, ಅಡ್ವಾನ್ಸ್ ಇಲ್ಲ. ಆಮೇಲೆ ವರ್ಷಕ್ಕೆ ಬರೀ 2,000 ರೂಪಾಯಿ ಕರೆನ್ಸಿ ಅಷ್ಟೇ ಹಾಕೋದು. ಆಮೇಲೆ ಹೊಸ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಗುಣಮಟ್ಟದ ಒಂದು ಮೊಬೈಲ್ ಅಲ್ಲ. ಸೊ ಮತ್ತು ನೆಟ್ವರ್ಕ್ ಇಲ್ಲ, ಭಾಳ ಪ್ರಮುಖವಾಗಿ ನೆಟ್ವರ್ಕ್ ಇಲ್ಲ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ, ಪ್ರತಿ ಅಂಗನವಾಡಿ ಕೇಂದ್ರಕ್ಕೆ ನೀವು ವೈಫೈ ಹಾಕ್ಸಿ. ನಂಬರ್ 1, ನಾವೇನು ಮಾಡಲ್ಲ ಅಂತ ಹೇಳಲ್ಲ, ನೀವು ವೈಫೈ ಹಾಕ್ಸಿ. ಆಮೇಲೆ ಎರಡನೇದು, ಫಲಾನುಭವಿಗಳು ಏನು ಇದೆ ಸೊ ಅವರ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 3 months ಒನ್ಸ್ ಇದನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಕೊಡಿ. ಆಮೇಲೆ ಮೂರನೇದು ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದು ಏನಿದೆ ಯಾವುದು 4G ಮತ್ತು 5G ಕನೆಕ್ಷನ್ ಕೊಡಿ, 4G 5G ಕನೆಕ್ಷನ್ ಕೊಡಿ, ಮತ್ತು ಒಳ್ಳೆಯ ಮೊಬೈಲ್ ಅಥವಾ ಟ್ಯಾಬ್ಸನ್ನು ಕೊಡಿ ಮತ್ತು ಟ್ರೈನಿಂಗ್ ಮಾಡಿ ಅಂತ. ಆದರೆ ಸರ್ಕಾರಗಳು ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ನಾವು ರಾಜ್ಯದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ. ಈಗ ರಾಜ್ಯದ ನಮ್ಮ ಸ್ಟೇಟ್ ಮಿನಿಸ್ಟರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಮೊನ್ನೆ ಏನೋ ಸೆಂಟ್ರಲ್ ಗೌರ್ಮೆಂಟನ್ನು ಮೀಟ್ ಮಾಡಿ ನಾವು ಹೇಳಿದಂಥ ಅಂಶಗಳನ್ನು ಅವರಿಗೆ ಅಪೀಲ್ ಮಾಡಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಈಗ ಏನು ಸ್ಟೆಪ್ ತಗೊಳುತ್ತೆ ಅನ್ನುವಂಥದ್ದನ್ನು ನಾವೀಗ ಕಾದು ನೋಡಬೇಕಾಗಿದೆ. ಬಟ್ ಇದರಲ್ಲೂ ಕೂಡ ಒಂದಲ್ಲ ಒಂದು ನಮ್ಮ ಇವತ್ತನೇ ದೇಶದಲ್ಲಿ ತುಂಬಿ ತುಳುಕ್ತಾ ಇರುವಂಥ ಅಪೌಷ್ಟಿಕತೆ ಮತ್ತು ಅನಿಮಿಯತೆಗೆ ಇದು ಪೂರಕವಾಗಿಲ್ಲ ಈ ಒಂದು ಪೋಷಣ್ ಟ್ರ್ಯಾಕರ್ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಆಮೇಲೆ ಎರಡನೇ ಅಂಶ ಏನಂತ ಹೇಳಿದ್ರೆ, ಈಗ ಭಾಳ ಪ್ರಮುಖವಾಗಿ ಇದು ಏನು 2023 ಏಪ್ರಿಲಿಂದ ಗ್ರ್ಯಾಚ್ಯುಟಿಯನ್ನು ರಾಜ್ಯ ಸರ್ಕಾರ ಎಲ್ರಿಗೂ ಕೂಡ ಸ್ಯಾಂಕ್ಷನ್ ಮಾಡಿದೆ. ನಾವು ಅವರಿಗೆ ಧನ್ಯವಾದವನ್ನು ನಾವು ಹೇಳ್ತೀವಿ. ಸೇಮ್ ಟೈಮ್ ಈ ICDS ಅನ್ನು ಗುಣಮಟ್ಟದಿಂದ ಕಟ್ಟಿದಂಥ ಇದು 2011ರಿಂದ 2023 ಮಾರ್ಚಲ್ಲಿ ರಿಟೈರ್ಡ್ ಆಗಿರುವ ಸುಮಾರು 23,000 ಜನ ಅಂಗನವಾಡಿ ವರ್ಕರ್ ಹೆಲ್ಪರ್ಸ್ ಇದ್ದಾರೆ. ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಒಪ್ಪಿದೆ, ನಾವು ಪೆನ್ಷನ್ ಕೊಡ್ತೀವಿ, ಇದು ಗ್ರ್ಯಾಚ್ಯುಟಿ ಕೊಡೋದಕ್ಕೆ ಒಪ್ಪಿದೆ. 183 ಕೋಟಿ ಹಣ ಅದಕ್ಕೆ ಬೇಕಾಗಿದೆ. ಅದನ್ನು ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಮೂರನೇ ಅಂಶ, ಇವತ್ತು ಅಂಗನವಾಡಿಗಳು ನಾವು ಪ್ರಯತ್ನ ಮಾಡ್ತಾ ಇರೋದೇನು, ನಮ್ಮ ಚಳುವಳಿಗಳು ಭಾಳ ದೀರ್ಘಕಾಲದಿಂದ ಅಂದರೆ ಅಂಗನವಾಡಿ ಅನ್ನದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವಾಗಬೇಕು ಅನ್ನೋದು ನಮ್ಮ ಮೂಲವಾದಂಥ ಒಂದು ಪ್ರತಿಪಾದನೆ. ಯಾಕೆ ಅಂತ ಹೇಳಿದರೆ 6 ವರ್ಷದ ಒಳಗಿನ ಮಕ್ಕಳು ಬರುವಂಥದ್ದು ನಮಗೆ 3 to 6 year ಮಕ್ಕಳು ನಮ್ಮ ಅಂಗನವಾಡಿಗಳಿಗೆ ಬರ್ತಾರೆ. ಈಗ ಖಾಸಗಿ ಕಾನ್ವೆಂಟ್ಗಳಿಗೆ ನೀವು ಹೊಸ ಇದನ್ನು ಸ್ಯಾಂಕ್ಷನ್ ಮಾಡುವ ಬದಲಿಗೆ ಸರ್ಕಾರಿ ಶಾಲೆಗಳಲ್ಲಿ 4ರಿಂದ 3ರಿಂದ 6 ವರ್ಷದ ಮಕ್ಕಳಿಗೆ ಹೊಸದಾಗಿ ಪ್ರಯೋಗಗಳನ್ನು ಮಾಡುವ ಬದಲಿಗೆ 1975ರಿಂದ ಅಂಗನವಾಡಿ ಕೇಂದ್ರಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ 4,500 ಕೋಟಿ ರೂಪಾಯಿ ಇದಕ್ಕೋಸ್ಕರ ಬಜೆಟ್ ಇದೆ. ಸೊ ಈ ಬಜೆಟನ್ನು ಉಪಯೋಗ ಮಾಡಿ, ಅನುದಾನಗಳನ್ನ ಉಪಯೋಗ ಮಾಡಿ ಅಂಗನವಾಡಿಯ ಒಟ್ಟು ವ್ಯವಸ್ಥೆಯನ್ನು
ನೀವು ಉಪಯೋಗ ಮಾಡಿ ಅಪ್ಗ್ರೇಡ್ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ವಿ. ಸೊ ಅಪ್ಗ್ರೇಡ್ ಮಾಡಿದಾಗ ಅಂಗನವಾಡಿ ಕೇಂದ್ರದ ಒಂದು ಸ್ವರೂಪ ಮತ್ತು ಅದರ ಮುಖ್ಯ ಉದ್ದೇಶ ಏನಿದೆ ಅದು ನಿಜವಾಗ್ಲೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. 1975 ICDS ಮ್ಯಾನ್ಯುವಲ್ನಲ್ಲಿ ಏನು ಹೇಳಿದೆ ಅಂದರೆ ಆಹಾರ ಆರೋಗ್ಯದ ಜೊತೆಗೆ ಶಿಕ್ಷಣವನ್ನು ಕೂಡ ಅಂಗನವಾಡಿ